ಬ್ರ್ಯಾಂಡ್ ಆಗ್ತಾ ಇದೆ ಇವತ್ತು ಹೇಗೆ ಇಲ್ಲ, ಅದನ್ನು ಬ್ರ್ಯಾಂಡ್ ಮಾಡಿರೋದು ನಮ್ಮ ಕನ್ನಡ ಕಲಾಭಿಮಾನಿಗಳು. ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಐ ವುಡ್ ಲವ್ ಟು ಸೇ ಥ್ಯಾಂಕ್ಸ್ ಟು ಸ್ಪೆಷಲ್ ಪರ್ಸನ್. KD ಸಾಂಗ್ ಅನ್ನೋದಾದರೆ ಎಲ್ಲ ರೀತಿಯಲ್ಲೂ ಲೈಕ್ AL ಬರೋದಾದರೆ ಅವರವರ ಸ್ಟಾರ್ಸ್ಗಳಿಗೆ ಇಷ್ಟಪಟ್ಟು ಅವರ ವೀಡಿಯೋಗಳನ್ನ ಹಾಕೊಂಡು ಸಾಂಗ್ ಅಟೆಂಡ್ ಮಾಡ್ತಾರೆ. ಅಂದರೆ ಎಲ್ಲ ರೀತಿಯಲ್ಲೂ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿರೋದು ನಿಮ್ಮ ಸಾಂಗ್, ನಿಮ್ಮ ನಟನೆಯ ಸಾಂಗ್. ಇಲ್ಲ, ಅದಕ್ಕೆ ಸಾಂಗಿಗಿರೋ ಒಂದು ಟ್ಯೂನ್ಗಿರೋ ಪವರು, ಅರ್ಜುನ್ ಜನ್ಯಕರ್ಗೆ ಕಂಪೋಸ್ ಮಾಡಿರೋ ಸ್ಟೈಲು, ಡೈರೆಕ್ಟರ್ ಅವರ ಟೇಸ್ಟು, ಮಂಜು ಅವ್ರ ಲಿರಿಕ್ಸ್ ಬರ್ತಿದ್ದಾರೆ. ಸೊ ಟೀಮ್ಗೆ ಹೋಗ್ಬೇಕಾಗಿದೆ ಕ್ರೆಡಿಟು. ಎಲ್ಲರೂ ಪರ್ಸ್ನಲಾಗಿ ಅವ್ರವ್ರ ಹೀರೋಸ್ನ ಏನು ಮಾಡ್ತಾ ಇರೋದು ನಮಗೂ ಖುಷಿ ಆಗುತ್ತೆ. ಇಟ್ ಮೀನ್ಸ್ ಯೂಶ್ವಲಿ ಭಾನುವಾರ ಆಯಿತು ಅಂದರೆ ಧ್ರುವ ಅವರ ಮನೆಯಿಂದ ಅವ್ರ ಅಭಿಮಾನಿಗಳು ಬರ್ತಾಯಿದ್ದು, ಅವ್ರನ್ನ ಮಾತಾಡಿಸ್ಬೇಕು, ಫೋಟೋ ತೆಗೆಸ್ಬೇಕು. KD ಸಾಂಗ್ ರಿಲೀಸ್ ಆಗುತ್ತೆ, ಪ್ರತಿ ವಾರ ಚಿಕ್ಕ ಮಕ್ಕಳು ಬರ್ತಾ ಇದ್ದಾರೆ ಅವರ ಪರ್ಫಾರ್ಮೆನ್ಸ್ನ ನಿಮ್ಮಿಂದ ತೋರಿಸೋದಕ್ಕೆ. ಇವತ್ತು ನೋಡಿದೆ ಅಲ್ಟಿಮೇಟಾಗಿ ಎರಡು ತಂಡದವರು ಅಲ್ಟಿಮೇಟಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ದೇ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ನಿಮ್ಮ ಮುಂದೆ. ಹೌದು, ಅಂದರೆ ಖುಷಿಯಾಗುತ್ತೆ. ಮಕ್ಕಳೆಲ್ಲ ಬಂದು ಆಫ್ಟರ್ ಖರಾಬ್ ಸಾಂಗ್ ಇವಾಗ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ಆರ್ಟಿಸ್ಟ್ ಸಾಂಗ್ಸು ಇಷ್ಟಪಡ್ತಾರೆ. ನನ್ನ ಕೆರಿಯರ್ ನನಗೆ ಆಫ್ಟರ್ ಖರಾಬು ಇವಾಗ KD ಶಿವ ಸಾಂಗ್ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಬಂದು ಪರ್ಫಾರ್ಮ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಐ ಹ್ಯಾವ್ ನೋ ವರ್ಡ್ಸ್. ಜೆನ್ಯೂನ್ಲಿ ಐ ಫೀಲ್ ವೆರಿ ನೈಸ್. ಖುಷಿಯಾಗುತ್ತೆ, ತುಂಬಾ ಖುಷಿಯಾಗುತ್ತೆ. ಎಲ್ಲ ಅವ್ರ ತಾಯಿಗಳ ಜೊತೆ ಬರ್ತಾರೆ, ತಂದೆಯವ್ರ ಜೊತೆ ಬರ್ತಾರೆ. ಚಿಕ್ಕ ಮಕ್ಕಳು ಕೇಳಿದ್ರೆ ಹಾರ್ಡ್ಲಿ 4 years 3 years ಅಂತ ಹೇಳ್ತಾರೆ. ಸೊ ತುಂಬಾ ಖುಷಿಯಾಗುತ್ತೆ. ಯೂಶ್ವಲಿ ಧ್ರುವ ಅವರ ಸಿನಿಮಾದ ಒಂದು ಸಾಂಗ್ ಹಿಟ್ ಆಯಿತು ಅಂದರೆ ಎಲ್ಲರೂ ಹೇಳೋದಂತೆ ಗುರು ಸಾಂಗ್ ಹಿಟ್ ಆಗಿದೆ ಅಂದರೆ ಪಕ್ಕಾ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಸಾಕ್ಷಿಯಾಗಿ ಇವಾಗ ನಿಮ್ಮ KD ಸಿನಿಮಾದ ಶಿವ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ. ರಿಲೀಸ್ ಆಗಿ ಹತ್ತತ್ರ ಒಂದು 3 ವಾರ 4 ವಾರ ಆಗ್ತಾ ಬಂತು. ಈಗಲೂ ಕೂಡ ಯೂಟ್ಯೂಬಲ್ಲಿ ಟ್ರೆಂಡಿಂಗಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಇದೆ, ಎಲ್ಲೆಲ್ಲಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿದೆ ಎಲ್ಲ ಕಡೆಯಲ್ಲೂ ಟ್ರೆಂಡಿಂಗಲ್ಲೇ ಇರುತ್ತೆ. ಅದೇ ಏನು ಅಂದರೆ ಆಗಲೇ ನಾನು ಹೇಳ್ದಂಗೆ ಟೀಮ್ ವರ್ಕ್. ಆನಂದ್ ಆಡಿಯೋರ್ಗೂ ಪಾಪ ತುಂಬಾ ಅವರು ಸ್ಟ್ರಾಟಜಿಯಿಂದ ಮಾಡ್ತಾಯಿದ್ದಾರೆ. ಅದಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದಂಗೆ ನನ್ನ VIPs ಎಲ್ಲ ಕನ್ನಡ ಕಲಾವಿದರು ಥ್ಯಾಂಕ್ಸ್ ಅಂತ ಜೆನ್ಯೂನ್. ಫೆಬ್ರವರಿ 14 ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಯೂಶ್ವಲಿ ಯಾರಿಗೂ ಲಿರಿಕ್ಸ್ ಬಗ್ಗೆ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಕೈ ಕೊಟ್ಟು ಹೋಗಬೇಡ, ನೀನು ನನಗೆ ಸೂಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇನ್ಫಾರ್ಮೇಷನ್ ಇದೆ. 14th ಆ ಲಿರಿಕ್ಸ್ ಬರ್ದಿರೋದು ಯಾರು, ಹಾಡಿರೋದು ಯಾರು? ಇನ್ನೊಂದು ವಾರ ಆದರೆ 14th ಬಂದ್ಬಿಡುತ್ತೆ. ಈಗೆಲ್ಲ ನಮ್ಮ ಓಕೆ 14th ಒಂದು ಸಾಂಗ್ ರಿಲೀಸ್ ಆಗ್ತಿದೆ. ಆ್ಯಕ್ಚುಲಿ ರಕ್ಷಿತಾ ಮ್ಯಾಮ್ ಮೈಸೂರಿಗೆ ಒಂದು ಸ್ವಲ್ಪ ಗಿಫ್ಟ್ ಕೊಡ್ತಿದ್ರು. ಓಕೆ, ಸೊ ವೆಯ್ಟ್ ಮಾಡೋದು. ಸೊ ಸಾಂಗಲ್ಲಿ ಯಾರು ಸೂಟ್ ಆಗಲ್ಲ? ಸುಮ್ಮನೆ ಓಕೆ, ಇನ್ನೊಂದು ಇನ್ಫಾರ್ಮೇಷನ್ ಇದೆ ಸರ್, ನಂಗೆ ಗೊತ್ತಿಲ್ಲ, ಬಟ್ ಕೇಳ್ತೀನಿ ಓಪನ್ ಆಗಿ. ಕನ್ನಡದ ಒಬ್ಬ ಸ್ಟಾರ್ ನಟ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. 3 ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ ಅಂತ ಇನ್ಫಾರ್ಮೇಷನ್ ಇದೆ. ಯಾರು ಆ ಸ್ಟಾರ್ ನಟ? ಫಸ್ಟ್ ನಾನು ಡೈರೆಕ್ಟರ್ ಹತ್ರ ಕೇಳಿದ್ರೆ ತುಂಬಾ ಖುಷಿ. ಇದಕ್ಕೆ ನಾನು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಓಕೆ, ಇಲ್ಲ, ನಿಮ್ಮ ಡೈರೆಕ್ಟರ್ ಕೇಳಿದ್ರೆ ಎಸ್ ಸರ್, ಥ್ಯಾಂಕ್ ಯು. ಸೊ KD ಸಾಂಗ್ ಸಕ್ಸಸ್ಸಲ್ಲಿದೆ. ಮತ್ತೊಂದು ಸಾಂಗ್ ಸಕ್ಸಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತೊಂದು ಅಲ್ಟಿಮೇಟ್ ಆಗಿರೋ ಸಾಂಗ್ ಮನೆಯಿಂದ ಬರಲಿ ಅಂತ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ನನ್ನ VIPs ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ಎಲ್ಲ ಪುಟಾಣಿಗಳಿಗೆ ತೋರಿಸ್ತಾ ಇರೋ ಪ್ರೀತಿ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಾಯಿಲ್ಲ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.